ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗಂಧಕ ಸಲ್ಫರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಗಂಧಕವು ಒಂದು ಅಲೋಹವಾಗಿದೆ. ರಾಸಾಯನಿಕ ಗೊಬ್ಬರ ತಯಾರಿಕೆಯಲ್ಲಿ ಗಂಧಕವನ್ನು ಬಳಸುತ್ತಾರೆ. ಗಂಧಕ ಒಂದು ಧಾತು, ಇದರ ಸಂಕೇತ ಎಸ್. ಬ್ರಿನ್ಸ್ಟೋನ್ ಎನ್ನುವುದು ಇದನ್ನು ಕರೆಯುತ್ತಾರೆ. ಬೆಂಕಿಯ ಕಲ್ಲು ಎಂದು ಕರೆಯುತ್ತಾರೆ. ಅಸ್ಫಟಿಕ ಪುಡಿಯ ರೂಪದಲ್ಲಿ ದೊರಕುವ ಒಂದು ಅಲೋಹವಾಗಿದೆ ಗಂಧಕ. ಗಂಧಕದ ಬಣ್ಣ ಗಾಢ ಹಳದಿ. ಗಂಧಕವು ನೀಲಿ ಬಣ್ಣದ ಜ್ವಾಲೆಯೊಂದಿಗೆ ದಹಿಸುತ್ತದೆ. ಲ್ಯಾಟಿನ್ ಭಾಷೆಯಲ್ಲಿ ಸಲ್ಫರ್ ಎಂದರೆ ಉರಿಯುವ ಕಲ್ಲು ಎಂದರ್ಥ. ಗಂಧಕವು ಕ್ರಿಯಾಶೀಲ ಧಾತುವಾಗಿದೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸಾಸಿವೆಗಳಲ್ಲಿ ಗಂಧಕವು ಸಂಯುಕ್ತಗಳ ರೂಪದಲ್ಲಿ ಇರುತ್ತದೆ. ಗಂಧಕವು ಸಲ್ಫೈಡ್ ಮತ್ತು ಸಲ್ಫೈಡ್ಗಳ ಖನಿಜ ರೂಪದಲ್ಲಿ ದೊರೆಯುತ್ತದೆ. ಉದಾಹರಣೆಗೆ ಸಿನ್ಬಾರ್, ಪೈರೇಟ್ಸ್, ಗಲ್ಲಿನ ರೂಪದಲ್ಲಿ ದೊರೆಯುತ್ತದೆ. ನೆಲದ ಆಳದಲ್ಲಿ ಸಹ ಗಂಧಕ ಹೇರಳವಾಗಿ ದೊರೆಯುತ್ತದೆ. ನೆಲದ ಆಳದಿಂದ ಗಂಧಕವನ್ನು ಹೊರತೆಗೆಯುವ ವಿಧಾನವನ್ನು ಪ್ರಾಚ್ಯ ವಿಧಾನ ಎಂದು ಕರೆಯಲಾಗುತ್ತದೆ. ಪ್ರಕೃತಿಯಲ್ಲಿ ಗಂಧಕವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನೊಂದಿಗೆ ದೊರಕುತ್ತದೆ. ಜ್ವಾಲಾಮುಖಿಗಳ ತುದಿಯಲ್ಲಿ ಗಂಧಕ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತದೆ. ತಾಮ್ರ, ಸೀಸ, ಸತು ಮತ್ತು ಪಾದರಸದ ಖನಿಜಗಳು ಗಂಧಕದ ಆಕರಗಳಾಗಿವೆ. ಗಂಧಕವು ಕಡಿಮೆ ದ್ರವಣ ಬಿಂದುವಿನ ಧಾತುವಾಗಿದ್ದರಿಂದ ಇದನ್ನು ಪ್ರಾಚ್ಯ ವಿಧಾನದಿಂದ ಹೊರತೆಗೆಯಲಾಗುತ್ತದೆ. ಇನ್ನು ಗಂಧಕದ ಗುಣಲಕ್ಷಣಗಳು. ಗಂಧಕ ಜೀವಿಗಳಲ್ಲಿ ಪ್ರೋಟೀನ್ ರೂಪದಲ್ಲಿರುತ್ತದೆ. ಬೆಂಕಿ ಕಡ್ಡಿ ಗೀರಿದಾಗ ಅಹಿತಕರ ವಾಸನೆ ಉಂಟಾಗುವುದು ಅದಕ್ಕೆ ಗಂಧಕದ ಇರುವಿಕೆಯೇ ಕಾರಣವಾಗಿರುತ್ತದೆ. ಗಂಧಕವು ನೀರಿನಲ್ಲಿ ಕರಗುವುದಿಲ್ಲ. ಗಂಧಕವು ವಿಷಕಾರಿಯೂ ಅಲ್ಲ. ಗಂಧಕದ ಉಪಯೋಗಗಳು. ಸಿಡಿಮದ್ದು ಪುಡಿ, ಪಟಾಕಿ, ಬೆಂಕಿಪೊಟ್ಟಣ ತಯಾರಿಕೆಯಲ್ಲಿ ಗಂಧಕವನ್ನು ಬಳಸಲಾಗುತ್ತದೆ. ಪಟಾಕಿಯ ಶಬ್ದ ಮತ್ತು ಬೆಳಕನ್ನು ಹೊರಹೊಮ್ಮಿಸುತ್ತಾ ದಹಿಸುತ್ತದೆ. ಈ ಪಟಾಕಿಗಳಲ್ಲಿ ಬಳಸಿರುವ ರಾಸಾಯನಿಕ ವಸ್ತು ಗಂಧಕವಾಗಿರುತ್ತದೆ. ಚರ್ಮದ ಮುಲಾಮು ಮತ್ತು ಕ್ರೀಮ್ಗಳನ್ನು ತಯಾರಿಸಲು ಗಂಧಕವನ್ನು ಬಳಕೆ ಮಾಡುತ್ತಾರೆ. ಗಂಧಕದಿಂದ ಸಲ್ಫ್ಯೂರಿಕ್ ಆಮ್ಲ ತಯಾರಿಸಲಾಗುತ್ತದೆ. ಸುಣ್ಣ ಮತ್ತು ಗಂಧಕದ ಆವಿಯ ಮಿಶ್ರಣವನ್ನು ಕ್ರಿಮಿನಾಶಕ ಸಿಂಪಡಣೆಗೆ ಬಳಸುತ್ತಾರೆ. ಕೆಲವು ಸಸ್ಯಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಲು ಗಂಧಕದ ಕೊರತೆಯೇ ಕಾರಣವಾಗಿರುತ್ತದೆ. ಗಂಧಕವನ್ನು ಗಂಧಕದ ದೀಪ ತಯಾರಿಸಲು ಬಳಸುತ್ತಾರೆ. ಗಂಧಕದ ರಾಸಾಯನಿಕ ಲಕ್ಷಣಗಳು. ಕುದಿಯುವ ಗಂಧಕದ ಮೂಲಕ ಹೈಡ್ರೋಜನ್ ಸಲ್ಫೈಡ್ ಉತ್ಪತ್ತಿಯಾಗುತ್ತದೆ. ತುಪಾಕಿ ಪುಡಿಯು ಇದ್ದಿಲು, ಗಂಧಕ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ಗಳ ಮಿಶ್ರಣವಾಗಿರುತ್ತದೆ. ಗಂಧಕವನ್ನು ಸುಮಾರು 115 ಡಿಗ್ರಿ ತಾಪಕ್ಕೆ ಕಾಯಿಸಿದಾಗ ಅದು ತೆಳು ಹಳದಿ ದ್ರವವಾಗಿರುತ್ತದೆ. ಗಂಧಕದಿಂದ ಕಟುವಾಗಿ ವಾಸನೆ ಬರಲು ಕಾರಣ ಸಲ್ಫರಸ್ ಸಂಯುಕ್ತಗಳನ್ನು ಹೊಂದಿರುವುದು. ಗಂಧಕವನ್ನು ಕುದಿಸಿ ತಂಪಾದ ನೀರಿನಲ್ಲಿ ಶೇಖರಿಸಿಟ್ಟರೆ ಪ್ಲಾಸ್ಟಿಕ್ ಗಂಧಕವಾಗುತ್ತದೆ. ಗಂಧಕದ ಉತ್ಪನ್ನದಿಂದ ಪಡೆಯುವಂತಹ ಪುಡಿಯನ್ನು ಫ್ಲವರ್ ಆಫ್ ಸಲ್ಫರ್ ಎಂದು ಕರೆಯುತ್ತಾರೆ. ಗಂಧಕವು ಒಂದು ಉತ್ತಮ ಸೋಂಕು ನಿವಾರಕವಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ.